ಈಗಾಗಲೇ ಸುಹಾಸ್ ಶೆಟ್ಟಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ. ಕೊಲೆ ಮಾಡಿದವರು ಕಾರಲ್ಲಿ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಅಲ್ಲಿಂದ ಪಾರಾಗಲಿಕ್ಕೆ ಈ ಬೇಲಿ ಹಾಕಿದಂಥ 20 ಜನರು ಸಹ ಸಹಕಾರವನ್ನು ಮಾಡ್ತಾರೆ. ಒಂದು ಮುಸುಕುದಾರಿ ಮಹಿಳೆಯು ಬಂದು ಕಾರ್ನಲ್ಲಿ ಕೂರಿ ಅಂತ ದೂಡಿ ಕೂರಿಸಿ ಅವರನ್ನೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಅಲ್ಲಿಂದ ಹತ್ತಿರಕ್ಕೆ ಪಾರು ಮಾಡ್ತಾರೆ. ಅಭಿಪ್ರಾಯ ಮತ್ತು ನಂದೊಬ್ಬನಲ್ಲಿ ಎಲ್ಲರ ಅಭಿಪ್ರಾಯ. ಹಾಗಾಗಿ ಪೊಲೀಸರು ಮತ್ತು ಕೊಲೆ ಕಡುಕರು ಸೇರಿಕೊಂಡು ಈ ಸುಹಾಸ್ ಶೆಟ್ಟಿಯ ಕೊಲೆಯನ್ನು ಮಾಡಿದ್ದಾರೆ. ಇವತ್ತು ಬಂದು ನಾವು 8 ಜನರನ್ನು ಹಿಡಿದಿದ್ದೇವೆ ಅಂತ ಪೊಲೀಸರು ಬಹಳ ಘಂಟಾಘೋಷವಾಗಿ ಎದೆ ತಟ್ಟಿ ಹೇಳ್ತಾ ಇದ್ದಾರೆ. ಇವರು ಯಾರನ್ನು ಹಿಡಿಯಲಿಲ್ಲ. ವ್ಯವಸ್ಥಿತ ರೀತಿಯಲ್ಲಿ ಆದಂಥ ಮಾತುಕತೆಯ ವೇಳೆ ಏನಾಗಿದೆ, ಇವರ ವಹಿವಾಟು ಏನು ನಡೆದಿದೆ, ವಹಿವಾಟಿನ ಪ್ರಕಾರ ಅವರು ಸರೆಂಡರ್ ಆಗಿದ್ದಾರೆ. ಅವರ ಮೈ ಮುಟ್ಟಲಿಲ್ಲ, ಯಾರ್ದು ಅವರನ್ನು ಬಂಧನಕ್ಕೆ ಒಳಪಡಿಸಿ ಶಿಕ್ಷಣೆ ಕೊಡುವಂಥದ್ದು, ಬದುಕುತ್ತಾನ ಉಳಿತಾನ ಅಂತ ನೋಡುವಂಥ ಪ್ರಯತ್ನವನ್ನು ಸಹ ಮಾಡಲಿಲ್ಲ. ಆದ್ದರಿಂದ ನೇರವಾಗಿ ನಾನು ಆ ಕ್ಷೇತ್ರದ ಜನಪ್ರತಿನಿಧಿಗೆ ನಾನು ನೇರವಾಗಿ ಅಪಾದನೆ ಮಾಡ್ತಾ ಇದ್ದೇನೆ. ಪೊಲೀಸ್ ಇಲಾಖೆ ಇದರ ಜೊತೆ ಕೈ ಜೋಡಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಒಬ್ಬರು ಕಮಿಷನರ್ ಬಂದಿದ್ದಾರೆ. ಇಂಥ ಕಮಿಷನರನ್ನು ನಾನು ನನ್ನ ಸರ್ವ 5 ಲಕ್ಷ ರೂಪಾಯಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾನೆ ಅಂತ 5 ಲಕ್ಷ ರೂಪಾಯಿಗೆ ಮಾಡಿದ ಮರ್ಡರ್ ಇದಲ್ಲ. ಇದರ ಹಿಂದೆ ಲಕ್ಷೋಪಲಕ್ಷ ಕೋಟಿ ಗಟ್ಟಲೆ ದುಡ್ಡು ಬಂದಿದೆ. ಇವತ್ತು ನೀವು ಹೇಳ್ತೀರಿ ರೌಡಿ ಶೀಟರ್ ಅವ ಅಂತ ಹೇಳಿಕೊಂಡು ಹೇಳ್ತೀರಿ. ರೌಡಿ ಶೀಟರನ್ನು ಕೊಲ್ಲಿಕ್ಕೆ ನೀವು ಪೊಲೀಸರು ಬೇರೆ ರೌಡಿಗಳನ್ನು ಬಿಟ್ಟಿದ್ದೀರಾ? ಅವರೇನು ಗಾಂಧಿಗಳ ಕೊಂದವರು? ಅವರು ಕೊಂದವರು ಗಾಂಧಿಗಳ ರೌಡಿಗಳಲ್ವಾ? ಸುಹಾಸ್ ಶೆಟ್ಟಿ ರೌಡಿ, ಅವನ ತಂದೆ ತಾಯಿಗಳಲ್ಲಿ ಇದ್ದಾರೆ ಪಾಪ, ಕ್ಯಾನ್ಸರ್ ಪೇಷಂಟ್ ಅವನ ತಾಯಿ. ನೀವು ಹೋಗಿರಾ ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ಗೃಹ ಸಚಿವರು ಅವ್ರ ಮನೆಗೆ ಹೋಗಿರಾ? ಸುಹಾಸ್ ಶೆಟ್ಟಿ ರೌಡಿ ಶೀಟರೇ, ತಂದೆ ತಾಯಿಗಳಲ್ಲ. ಹೋಗಿರಾ ನೀವು ಮನೆಗೆ? ರೌಡಿ ಶೀಟರ್ ಅಂತ ಗೌರವ ಕೊಡೋದು ಅಥವಾ ಅವರಿಗೆ ಬಿರುದು ಕೊಡೋದು ಯಾರು ನಿಮಗೆ ದುಡ್ಡು ಕೊಡಲಿಲ್ಲ ಅಂತ ರೌಡಿ ಶೀಟರ್ ಅಂತ ಒಂದು ಕೇಸಲ್ಲಿದ್ದ ಅವರನ್ನು ರೌಡಿ ಶೀಟರ್ಗೆ ನೀವು ಪಟ್ಟಿ ಮಾಡ್ತೀರಿ. ಅವರು ಹೇಳ್ತಾರೆ ಅವನ ತಂದೆ ತಾಯಿ ನನ್ನ ಹತ್ರ ಮಾತಾಡಿದ್ದಾರೆ, ಅವ್ರಿಗೆ ಏನು ರಿವೆಂಜ್ ಕೊಡಲಿಕ್ಕೆ ಅವರಿಗೆ ಇದಕ್ಕೆ ಕನೆಕ್ಷನೇ ಇಲ್ಲ, ಸಂಬಂಧವೆಲ್ಲ ಹೇಳ್ತಾರೆ. ಹಾಗಾದರೆ ಅವ್ರೇನು ಮಾತಾಡಿದ್ದಾರೆ? ಒಬ್ಬರು ಸ್ಪೀಕರ್ ಪ್ರೆಸ್ ಮೀಟ್ ಮಾಡಿ ಈ ಕೊಲೆ ಬಗ್ಗೆ ಮಾತಾಡಲಿಕ್ಕೆ ಇದೆಯಾ? ಸ್ಪೀಕರ್ಗೆ ರಾಜಕೀಯ ಇದೆಯಾ? ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಸುಹಾಸ್ ಶೆಟ್ಟಿಯ ಕೊಲೆ ಮಾಡಿದ್ದು ಪೊಲೀಸ್ ಸಹಕಾರದೊಂದಿಗೇನೇ ಮಾಡಿದ್ದಾರೆ. ಇದನ್ನು NIA ತನಿಖೆಗೆ ಕೊಡಬೇಕು. ನೇರ ಕೈವಾಡ ಬಜ್ಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲವು ಪೊಲೀಸರಿದ್ದಾರೆ, ಸುರತ್ಕಲ್ಲಲ್ಲಿದ್ದಾರೆ, ಪನಂಬೂರಲ್ಲಿದ್ದಾರೆ. ನೇರವಾಗಿ ಅವರ ಕೈವಾಡ ಇದೆ ಇದರಲ್ಲಿ. ನೀವು ನಾನು ಕಮಿಷನರ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಅವರ ಮೊಬೈಲನ್ನು ಚೆಕ್ ಮಾಡಿ. ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಹಿಂದಿನಂತೆ ಮಾತಿನಂತೆ ನೀವು ಬಂದು ಸರೆಂಡರ್ ಆಗಿ ಆದ ಕೂಡಲೇ ನಿಮ್ಮನ್ನು ನಾವು ತಗೊಳ್ತೇವೆ, ಒಳಗೆ ಹಾಕ್ತೇವೆ, ನಿಮಗೆ ಏನು ಪೆಟ್ಟು ಮುಟ್ಟಿಸೋದಿಲ್ಲ. ನೀವೇನೇ ಅರೆಸ್ಟ್ ಮಾಡಿದ್ದೀರ ಅವರು. ಈ ತನಿಖೆಯನ್ನು NIAಗೆ ಕೊಡಬೇಕು, ಕೊಟ್ಟು ಇದನ್ನು ತನಿಖೆ ಮಾಡಿಸಬೇಕು. ಏನು ಸತ್ಯ ಅಂತ ಹೊರಬೀಳಬೇಕು. ಇದರ ಸತ್ಯ ಜನತೆಗೆ ತಿಳಿಬೇಕು.